ಬಿಗ್ ಬಾಸ್ ಸೀಸನ್ 13 ಶೀಘ್ರದಲ್ಲಿ ನಿಮ್ಮ ಕಲರ್ಸ್ ಕನ್ನಡದಲ್ಲಿ. ನಮ್ಮ ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಮೊದಲನೇ ಕ್ವಶನ್, ನಿಮ್ಗೆ ಒಂದು ಪ್ರಶ್ನೆಗೆ ನೀವು 3 ರೀತಿಯಾಗಿ ಆನ್ಸರ್ನ ಮಾಡ್ಬೇಕಾಗತ್ತೆ. ಮೊದಲನೇ ಪ್ರಶ್ನೆ, ನಿಮ್ಮ ಧ್ವನಿ ಕೇಳಿ ಜನ ಹೆಚ್ಚಾಗಿ ಕೊಡುವ ಕಾಂಪ್ಲಿಮೆಂಟ್ ಯಾವುದು? ವಾಯ್ಸ್ ಸೂಪರ್ ಇದೆ, ಮತ್ತೆ ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ. ನಿಮ್ ವಾಯ್ಸ್ ಎಲ್ಲಾ ಕಡೆ ಕೇಳ್ತಾ ಇರ್ತೀವಿ. ಓಕೆ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಧ್ವನಿ ಸುಧಾರಿಸಲು ನೀವು ಮೊದಲ ತಗೊಳ್ಳುವಂತ ಒಂದು ಟ್ರೀಟ್ಮೆಂಟ್ ಏನು? ಏನಂದ್ರೆ ಆ ಥರದ್ದೇನು ಮಾಡಲ್ಲ, ಅದು ಮೊದಲನೇದು. ಇನ್ನೊಂದ್ ಸ್ವಲ್ಪ ನೀರ್ ಕುಡಿತೀನಿ, ಅದು ಎರಡನೇದು. ಅದು ಬಿಟ್ರೆ ಏನೋ ಸ್ಕ್ರಿಪ್ಟ್ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ, ಆ ಥರ ಅದನ್ನ ರೆಕಾರ್ಡಿಂಗೇ ಮಾಡೋದೇ ಜಾಸ್ತಿ ಅಭ್ಯಾಸ. ಓಕೆ. ನಿಮ್ಮ ಇಷ್ಟವಾದ ವಾಯ್ಸ್ ಓವರ್ ಜರ್ನಿಯಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಕೆಲಸ ಯಾವುದು? ನಂಗೆ ಮೇನ್ ಆಗಿ ಚಾನೆಲ್ನ ಪ್ರೋಮೋಗಳ ವಾಯ್ಸ್, ಮತ್ತೆ ಬಿಗ್ ಬಾಸ್ ನರೇಟರ್ ವಾಯ್ಸ್ ಇರ್ಬೋದು, ಮತ್ತೆ ಮೆಟ್ರೋ ವಾಯ್ಸ್ ಇರ್ಬೋದು. ಹಾಗೆ ಹೇಳ್ತಾ ಹೋದ್ರೆ ಇದಾದ್ರೆ ಉದ್ದ ಇದೆ ಲಿಸ್ಟ್. ಡಾಕ್ಯುಮೆಂಟ್ರಿಗಳಿಗೂ ಕೊಡ್ತಿರ್ತೀನಿ, ಮತ್ತೆ ಆಡ್ಗಳಿಗೆ ಕೊಡ್ತಿರ್ತೀನಿ. ಸೊ ಹಂಡ್ರೆಡ್ಸ್ ಆಫ್ ಇದು. ಮತ್ತೆ ಒಂದು ಮಜಾ ಏನು ಇದ್ರಲ್ಲಿ ಅಂತಂದ್ರೆ, ನಾನು ಎಲ್ಲಾ ರೀತಿಯ ಫೀಲ್ಡ್ಗೂ ಕೂಡ ನಾನು ಕೆಲಸ ಮಾಡಬಹುದು, ಅದು ಇದ್ರ ಬ್ಯೂಟಿ. ನಮ್ಮ ಮೆಟ್ರೋದಲ್ಲಿ ನಿಮ್ಮ ಧ್ವನಿ ಕೇಳಿ ಬರುವಾಗ ನಿಮ್ಮ ಮನಸ್ಸಲ್ಲಿ ಓಡುವ 3 ವಿಚಾರಗಳು? ನನ್ನ ಮನಸ್ಸಲ್ಲಿ ಓಡುವ 3 ವಿಚಾರಗಳು ಟ್ರೈನ್ಗಿಂತ ಜಾಸ್ತಿ ಅಂದ್ರೆ ಈಗ ಏನಾಗಿದೆ ಅಂತಂದ್ರೆ, ಒಂದು 15 ವರ್ಷದಿಂದ ಅದರಲ್ಲಿ 15-16 ವರ್ಷದಿಂದ ನನ್ನ ವಾಯ್ಸ್ ಇರೋದ್ರಿಂದ ಅದು ನನ್ ಭಾಗ ಆಗ್ಬಿಟ್ಟಿದೆ. ಅಂದ್ರೆ ಹೋಗೋದು ಕೆಲವೊಮ್ಮೆ ಅಂದ್ರೆ ಅಪರೂಪನೇ ಆಗಿರುತ್ತೆ. ಒಂದೇನು ಅಂತಂದ್ರೆ, ಈ ವಾಯ್ಸ್ ಕೇಳದ ಜನ ಏನ್ ಅನ್ಕೊಳ್ತಾ ಇರಬಹುದು ಅಂತ ಅನ್ನೋದಿರ್ಬಹುದು, ಅಥವಾ ಹೆಚ್ಚಾಗಿ ನಂಗೆ ಅದಕ್ಕಿಂತ ಹೆಚ್ಚೇನು ಅಂತಂದ್ರೆ, ನನ್ನ ಫ್ರೆಂಡ್ಸು ಟ್ರೈನ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ನನ್ಗೆ ಅಲ್ಲಿಂದ ಕಾಲ್ ಮಾಡೋದು ಅಥವಾ ಅದ್ರ ರೆಕಾರ್ಡ್ ಮಾಡಿ ಕಳ್ಸೋದು, ಅದು ತುಂಬಾ ಖುಷಿ ಕೊಡುತ್ತೆ. ನಿಮ್ಮ ಪ್ರಕಾರ ಒಬ್ಬ ವಾಯ್ಸ್ ಆರ್ಟಿಸ್ಟ್ಗೆ ಇರಬೇಕಾದ ಅತಿ ದೊಡ್ಡ ಶಕ್ತಿ ಯಾವ್ಯಾವು? ಒಬ್ಬ ವಾಯ್ಸ್ ಆರ್ಟಿಸ್ಟ್ಗೆ ಮುಖ್ಯವಾಗಿ ಬೇಕಾಗಿರೋದು ಅವರ ಭಾಷಾ ಜ್ಞಾನ, ಅವ್ರ ಭಾಷೆ ಚೆನ್ನಾಗಿರ್ಬೇಕು. ಮತ್ತೆ ಅದಾದ ನಂತರ ಎಲ್ಲ ಒಳ್ಳೆ ವಾಯ್ಸ್ ಅನ್ನೋದು ನನ್ನ ಪ್ರಕಾರ ಲಾಸ್ಟಿಗೆ ಬರುತ್ತೆ. ವೇರಿಯೇಷನ್ಸ್ ಇರ್ಬೋದು. ಅದಾದ್ಮೇಲೆ ಅಬ್ಸರ್ವೇಷನ್ ಸ್ಕಿಲ್ಸ್, ಅವ್ರು ಹೇಗೆ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ. ಬರೀ ಅವ್ರು ಮಾತಾಡೋದಲ್ಲ, ಬೇರೆ ಬೇರೆ ರೀತಿಯ ಶೈಲಿಗಳನ್ನ ಅವ್ರು ಹೇಗೆ ಅಡ್ಯಾಪ್ಟ್ ಮಾಡ್ಕೊಳ್ತಾರೆ, ಇದೆಲ್ಲಾನು ಕೂಡ ಮುಖ್ಯ ಆಗುತ್ತೆ. ಇದು ಕೂಡ ಎಷ್ಟು ಸುಮಾರು. ಪುತ್ತೂರಿನಿಂದ ಬೆಂಗಳೂರಿಗೆ ಬಂದಾಗ ನಿಮಗೆ ಮಿಸ್ ಮಾಡ್ಕೊಂಡಿದ್ದು ಏನೇನು? ನಮ್ಮೂರು ಖಂಡಿತ, ಮತ್ತೆ ಅಫ್ಕೋರ್ಸ್ ನಮ್ಮ ಮನೆಯ ಊಟ, ಅಡಿಗೆ, ಅಮ್ಮನ ಅಡಿಗೆ. ಮತ್ ನಾನು ತುಂಬಾ ವರ್ಷ ಹೊರಗೇನೆ ಇದ್ದಿದ್ರಿಂದ ನಂಗೆ ಆ ಥರದ ಇದೇನು ಇದಾಗಿಲ್ಲ. ನಾನು ಹೈಸ್ಕೂಲ್ನಿಂದ ಹಾಸ್ಟೆಲ್ ಇದ್ದಿದ್ರಿಂದ ಹಾಗೆ ಆ ಥರ ಇದೇನಿಲ್ಲ. ಬಟ್ ಊರ ಊಟ, ಊರು, ಮತ್ತೆ ಅಲ್ಲಿನ ವಾತಾವರಣ, ನಮ್ಮ ತೋಟ, ಅದು ಇಂಪಾರ್ಟೆಂಟ್. ಮೈಕ್ ಮುಂದೆ ಸ್ಕ್ರಿಪ್ಟ್ ಇಲ್ದೆ ಮಾತನಾಡ್ಬೇಕಾಗಿ ಬಂದ್ರೆ ನೀವು ಏನೇನ್ ಮಾಡ್ತೀರಾ? ಕಾಂಟೆಕ್ಸ್ಟ್ ಮೇಲೆ ಹೋಗುತ್ತೆ. ಅಂದ್ರೆ ನಾವು ಯಾವ್ದ್ರ ಬಗ್ಗೆ ಮಾತಾಡೋದು ಅನ್ನೋವಂಥದ್ದು. ಈಗ ಒಂದ್ ವೇಳೆ ಸ್ಕ್ರಿಪ್ಟ್, ಈಗ ವಾಯ್ಸ್ ಓವರ್ ಮಾಡುವಂಥದ್ದು ಅಂತಂದ್ರೆ ನಮ್ಗೆ ಸ್ಕ್ರಿಪ್ಟ್ ಇರ್ಲೇಬೇಕು, ಅಥವಾ ನಾವು ಏನ್ ಮಾತಾಡ್ತೀವಿ ಅನ್ನೋದು ಸ್ಪಷ್ಟತೆ ಇರಬೇಕು. ಸ್ಕ್ರಿಪ್ಟ್ ಯಾಕಿರುತ್ತೆ ಅಂತಂದ್ರೆ, ಅದಕ್ಕೊಂದು ಪರಿಧಿ ಕೊಡೋದಕ್ಕೆ, ಒಂದು ಬೌಂಡ್ರಿ ಸೆಟ್ ಮಾಡೋದಕ್ಕೆ. ಅದಿಲ್ಲ ಅಂತಂದ್ರೆ ನೀವು ಏನ್ ಹೇಳ್ತೀರಿ ಏನು ಅನ್ನೋದು ಇದಿರಲ್ಲ, ಅದನ್ನ ಕಟ್ ಮಾಡೋದಕ್ಕೆ ಅದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಸ್ಕ್ರಿಪ್ಟ್ ತುಂಬಾನೇ ಮುಖ್ಯ. ಮೇನ್ ಆಗಿ ಸ್ಕ್ರಿಪ್ಟ್ ಸಿಕ್ಕಿದ ಮೇಲೆ ಏನ್ ಮಾಡ್ಬೇಕು ಅನ್ನೋದು ಅಂತಂದ್ರೆ, ಅದನ್ನ ಫಸ್ಟ್ ಆ ಸ್ಕ್ರಿಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಅದನ್ನ ಒಂದ್ಸತಿ ಓದ್ಕೊಳ್ಳೋದಿರ್ಬೋದು, ಎಲ್ಲಿ ಏರಿಳಿತಗಳು ಕೊಡಬೇಕು, ಎಲ್ಲಿ ಪಾಸ್ ಕೊಡಬೇಕು ಅನ್ನುವಂಥದ್ದು, ಅದನ್ನ ಮಾಡೋದಿರ್ಬೋದು. ಸ್ಕ್ರಿಪ್ಟ್ ಇಲ್ಲದೆ ಇದ್ರೆ ರೆಕಾರ್ಡಿಂಗ್ ಭಾರಿ ಕಷ್ಟ. ಅಂದ್ರೆ ಇವಾಗ ಟಾಸ್ಕ್ ಏನಂದ್ರೆ, ಸ್ಕ್ರಿಪ್ಟ್ ಇಲ್ದೇನೆ ಅವಾಗ ಏನ್ ಮಾಡ್ತೀರಾ ಅಂತ? ಸ್ಕ್ರಿಪ್ಟ್ ಬರೀತೀನಿ ಕೂತು. ಅವಾಗ ಅದು ಒಂದು ಬಿಗಿ ಇರುತ್ತೆ. ಇಲ್ಲಾಂದ್ರೆ ನಿಮ್ಗೆ ವಾಯ್ಸ್ ಓವರ್ ಕೊಡುವಾಗ ಅದಕ್ಕೆ ಆ ಏರಿಳಿತದ ಬಿಗಿ ನಿಮ್ಗೆ ಸ್ಕ್ರಿಪ್ಟ್ ಇದ್ರೇನೆ ಇದು ಮಾಡೋದು. ಸೊ ಏನಿದ್ರು ಕೂಡ ಅದನ್ನ ಬರೆದು ಕಳಿಸಿ ಅಂತ ಹೇಳ್ತೀನಿ ನಾನು ಯಾರಿಗಾದ್ರು. ಅಂತ ಅನಿವಾರ್ಯ ಸಂದರ್ಭಗಳಲ್ಲಿ ನಾನು ಅದನ್ನ ಬರ್ಕೋತೀನಿ, ಆ ಫ್ಲೋ ನಲ್ಲಿ ಕೊಡ್ತೀನಿ. ಇಲ್ಲಾಂದ್ರೆ ನಂದೇ ಮೈಂಡ್ ಅಲ್ಲಿ ಇದೆ ಅಂತಂದ್ರೆ ಅದನ್ನ ಹೇಳ್ಕೊಳ್ತಾ ಹೋಗ್ತೀನಿ. ಬಟ್ ನಿಮ್ಗೆ ಆ ಬಿಗಿ ಇರಲ್ಲ. ನಿಮ್ಗೆ
ಮುಂದಿನ ಬಿಗ್ ಬಾಸ್ ಪ್ಲಾನ್ ಏನೇನು ಅಥವಾ ಅದ್ರ ನೆಕ್ಸ್ಟ್ ಕನಸು ಡ್ರೀಮ್ ಏನು ಅಂತ? ಬಿಗ್ ಬಾಸ್ ಅಲ್ಲಿ ನಮ್ಗೆ ಅವ್ರು ಕರೆದ್ರೆ ನಾನು ಸ್ಕ್ರಿಪ್ಟ್ ಏನಿರುತ್ತೆ ಅದನ್ನು ವಾಯ್ಸ್ ಓವರ್ ಮಾಡೋದು, ಅದು ಮಾತ್ರ ನನ್ನ ಪ್ಲಾನ್. ಉಳಿದದೆಲ್ಲ ಅವ್ರ ಪ್ಲಾನ್ ಬಿಗ್ ಬಾಸ್ ಎಂದು. ನಿಮ್ಮ ಲೈಫ್ ಅಲ್ಲಿ ಇನ್ನು ಈಡೇರ್ಬೇಕಾಗಿರುವಂತಹ ಕನಸುಗಳು ಯಾವ್ಯಾವು? ತುಂಬಾ ಇದೆ, ಅದರಲ್ಲಿ ಹೇಳಕ್ 3 ಸಮಯ ತಿಳಿಸಬಹುದಾ? ಸಾಕಾಗಲ್ಲ. ಆತರ ಅಂದ್ರೆ ಕನಸುಗಳು ಅಂತ ಹೇಳೋದಕ್ಕಿಂತ ಒಂದಿಷ್ಟು ಯೋಚನೆಗಳಿದೆ, ಅದನ್ನ ಮಾಡ್ಕೊಂಡು ಹೋಗೋ ಇದು. ಇವಾಗ ಸದ್ಯಕ್ಕೆ ನಮ್ ಚಾನಲ್, ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ಇನ್ನಷ್ಟು ಬೆಳೆಸ್ಬೇಕು ಅಂತ ಇರ್ಬೋದು. ನಂದೇ ಸಂಸ್ಥೆ ಇದೆ ರಿವರ್ಬ್ ಅಂತ, ಅಲ್ಲಿ ಟ್ರಾನ್ಸ್ಲೇಷನ್, ವಾಯ್ಸ್ ಓವರ್ಸ್, ಡಬ್ಬಿಂಗ್ ಇತ್ಯಾದಿ ಪ್ರಾಜೆಕ್ಟ್ಸ್ ನ ಇದು ಮಾಡ್ತೀವಿ, ಅದನ್ನ ಚೆನ್ನಾಗಿ ಬೆಳೆಸೋದು. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಇವಾಗ ಸದ್ಯಕ್ಕೆ ಅಲ್ಲಿ ಫೋಕಸ್ ಮಾಡಕ್ ಆಗ್ತಿಲ್ಲ, ಇಲ್ಲಿ ಫೋಕಸ್ ಇದೆ, ಅದು ಮುಖ್ಯ ಗುರಿ. ಓಕೆ, ನೈಸ್. ರ್ಯಾಪಿಡ್ ಫೈರ್ ಕ್ವಶನ್, ಥಟ್ ಅಂತ ಆನ್ಸರ್ ಕೊಡ್ಬೇಕಾಗತ್ತೆ. Okay. ಯಾರಾದ್ರೂ ದಾರಿ ಕೇಳಿದಾಗ ಅಥವಾ ಸಿಟ್ಟಾದಾಗ್ಲೂ ನಿಮ್ಮ ಮೆಟ್ರೋ ಧ್ವನಿಯಲ್ಲೇ ಉತ್ತರ ಕೊಡೋದಾದ್ರೆ? ಮುಂದಕ್ಕೆ ರೈಟ್ ತಗೊಳ್ಳಿ. ಓಕೆ. ಮುಂದಿನ ನಿಲ್ದಾಣ ಅನ್ನೋ ಡೈಲಾಗ್ ಅನ್ನು ಲವ್ ಪ್ರಪೋಸ್ ಮಾಡುವಾಗ ಮಾಡುವ ಶೈಲಿಯಲ್ಲಿ ಹೇಳಿ. ಮುಂದಿನ ನಿಲ್ದಾಣ ಇಂದಿರಾನಗರ. ನಿಮ್ಮ ಲೈಫ್ ಅಲ್ಲಿ ನೀವು ವಾಯ್ಸ್ ಓವರ್ ಕೊಟ್ಟ ಅತ್ಯಂತ ಕಷ್ಟವಾದ, ವಿಚಿತ್ರವಾದ ವಾಯ್ಸ್ ಓವರ್ ಯಾವುದು? ಕಷ್ಟ ಅಂತಂದ್ರೆ ತುಂಬಾ ಚಾಲೆಂಜಿಂಗ್ ಇದ್ದಿದ್ದು, ನಾನು ಆ ಶೋ ಹೆಸರು ಮರ್ತೋಯ್ತು, ನಿಗೂಢ ರಹಸ್ಯ ಅಂತ ಒಂದು ಸುವರ್ಣ ನ್ಯೂಸ್ ಅಲ್ಲಿ ಮಾಡ್ತಿದ್ದೆ. ಅದು ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅದೇ ತರ ನಡೆದದ್ದೇನು ಅಂತ ಆಗಿರೋ ಒಂದು ಶೋ ಸುವರ್ಣ ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲಿ ಮಾಡ್ತಾ ಇದ್ದೆ, ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಓಕೆ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಧ್ವನಿ ಹೇಗಿರುತ್ತೆ? ಖರ್ಜೂರ ತಿಂದ ಹಾಗೆ ಅಥವಾ ಗಂಟಲು ಕಿರಿಕಿರಿ ಮಾಡ್ತಿರತ್ತಾ? ಬೆಳಗ್ಗೆ ಖರ್ಜೂರ ತಿಂದಾಗ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಒಂದು ಇದಿರುತ್ತೆ, ಏನಂತೀವಿ, ಸ್ವಲ್ಪ ಹೆವಿನೆಸ್ ಇರುತ್ತೆ ವಾಯ್ಸ್ ಅಲ್ಲಿ. ಆಕ್ಚುಲಿ ಅದು ಒಳ್ಳೆ ಸಮಯ ವಾಯ್ಸ್ ಒಂದು ಸ್ವಲ್ಪ ಡೀಪ್ ಫೀಲ್ ಬರೋದಕ್ಕೆ. ಸಿನಿಮಾಗೆ ವಾಯ್ಸ್ ಓವರ್ ಕೊಡೋದಿಷ್ಟಾನ ಅಥವಾ ಮೆಟ್ರೋದಲ್ಲಿ ಪ್ರತಿದಿನ ಲಕ್ಷಾಂತರ ಜನರಿಗೆ ದಾರಿ ತೋರಿಸೋದಿಷ್ಟಾನ? ಎಲ್ಲಾನು ಇಷ್ಟ. ನೈಸ್. ಪುತ್ತೂರಿನ ಕರಾವಳಿ ಊಟ ಇಷ್ಟಾನ ಅಥವಾ ಬೆಂಗಳೂರಿನ ಮಸಾಲೆ ದೋಸೆ ಇಷ್ಟಾನ? ಎರಡೂ ಇಷ್ಟ ಆಕ್ಚುಲಿ, ಬಟ್ ಮಂಗಳೂರು ಫಸ್ಟ್ ಪ್ರಯಾರಿಟಿ. ಓಕೆ. ನಿಮ್ಮ ಧ್ವನಿ ಕೇಳಿ ಇಂಪ್ರೆಸ್ ಆಗಿ ಯಾರಾದ್ರೂ ಹುಡುಗಿಯರ್ ಪ್ರಪೋಸ್ ಮಾಡಿದ್ದುಂಟಾ? ಇಲ್ಲ ಅಂತ ಹೇಳಲ್ಲ. ಇದ್ದಾರೆ? ನಾನು ಹೇಳಿಲ್ಲ. ಆಕ್ಟಿಂಗ್, ನಿರೂಪಣೆ, ಆರ್ಜೆ, ಪಾಡ್ಕಾಸ್ಟ್, ಇವುಗಳಲ್ಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾದದ್ದು ಯಾವುದು? ಈಗ ಸದ್ಯಕ್ಕೆ ಪಾಡ್ಕಾಸ್ಟ್ ಮತ್ತೆ ನಿರೂಪಣೆ. ಆಕ್ಟಿಂಗ್ ತುಂಬಾ ಸಮಯ ಆಕ್ಟ್ ಮಾಡಿದೆ. ಯಾರೊಬ್ಬರ ಧ್ವನಿಯನ್ನು ನೀವು ಕದಿಬೇಕಾದ್ರೆ ಯಾರ ಧ್ವನಿನ ಕದಿತೀರಾ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ? ಓಕೆ. ಅನ್ಕೊಂಡಿದ್ದೆ, ಇದು ನಂದು ಕರೆಕ್ಟ್ ಗೆಸ್ಸಿಂಗ್. ಅದೇ ಫಸ್ಟ್ ಬಂತು ಇದು ಹೆಸರು ಮನ್ಸಲ್ಲಿ. ಮತ್ತೆ ಬೇರೆ ಒಳ್ಳೆ ಧ್ವನಿ ಇರುವ ಕಲಾವಿದರು ಇದ್ದಾರೆ, ಸಾಯಿ ಕುಮಾರ್ ಅವ್ರು ಇರ್ಬೋದು, ರಿಷಬ್ ಶೆಟ್ಟಿ ಅವ್ರ ವಾಯ್ಸ್ ತುಂಬಾ ವಿಭಿನ್ನವಾಗಿದೆ. ಮತ್ತೆ ಪ್ರತಿಯೊಂದು ಧ್ವನಿನೂ ಕೂಡ ವಿಶೇಷ ಅಂತಾನೆ ನಾನು ನಂಬಿದವನು. ಹಾಗೆ ಅದಕ್ಕೆ ನಾನು ಆಗ್ಲೂ ಹೇಳಿದೆ, ಒಳ್ಳೆ ವಾಯ್ಸ್ ಇರೋದಕ್ಕಿಂತ ಹೆಚ್ಚು ಭಾಷೆಯ ಜ್ಞಾನ, ಅದ್ರ ಮೇಲೆ ಹಿಡಿತ, ಅಲ್ಲಿಂದ ನಾನು ಅದಕ್ಕೆ ಹೇಳಿದೆ. ತಮಿಳ್ ಸೀರಿಯಲ್ ನಲ್ಲಿ ನಟಿಸೋದು ಕಷ್ಟನಾ ಅಥವಾ ಕನ್ನಡ ವಾಯ್ಸ್ ಓವರ್ ಕೊಡೋದು ಕಷ್ಟನಾ? ಎರಡೂ ಕಷ್ಟ ಆಗ್ಲಿಲ್ಲ, ಆಮೇಲೆ ಈಸಿ ಆಗ್ತಾ ಹೋಗ್ಬಿಡ್ತು. ಧಾರಾವಾಹಿಯಲ್ಲಿ ಸೈಲೆಂಟ್ ಪ್ರೇಮಿ ಪಾತ್ರ ಇಷ್ಟನಾ ಅಥವಾ ರಿಯಲ್ ಲೈಫ್ ನಲ್ಲಿ ನಿಮ್ಮದೇ ಸ್ಟೈಲ್ ಇಷ್ಟನಾ? ವೇದಿಕೆಯಲ್ಲಿ ಸೀರಿಯಸ್ ಆಗಿ ಮಾತನಾಡೋದು ಸುಲಭನಾ ಅಥವಾ ಸ್ಟುಡಿಯೋ ಒಳಗಡೆ ಮೈಕ್ ಮುಂದೆ ಕೂರೋದು ಸುಲಭನಾ? ವೇದಿಕೆಯಲ್ಲಿ ಯಾವತ್ತೂ ಮಾತಾಡೋದು ಕಷ್ಟನೇ. ನನ್ನ ಹಂಗಂತ ಖುಷಿನೂ ಕೂಡ, ಬಟ್ ಸ್ಟುಡಿಯೋ ನನ್ನ ಸೆಕೆಂಡ್ ಹೋಮ್ ತರ ಅಲ್ವಾ, ಪ್ರಿಯಾರಿಟಿ. ಯಾರಾದ್ರೂ ನಿಮ್ಮ ಮುಖ ನೋಡಿ ಗುರುತಿಸಿದಾಗ ಖುಷಿ ಆಗುತ್ತಾ ಅಥವಾ ಧ್ವನಿ ಕೇಳಿ ಗುರುತಿಸಿದಾಗ ಹೆಮ್ಮೆ ಆಗುತ್ತಾ? ಎರಡೂ ಆಗುತ್ತೆ ಎಟ್ ಎ ಟೈಮ್ ಒಟ್ಟಿಗೆ. ನಿಮ್ಮ ಧ್ವನಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಅನ್ಸಿದೆನಾ ಯಾವಾಗಾದ್ರೂ? ತುಂಬಾ ಜನ ಹೇಳಿದ್ದಾರೆ, ಇನ್ನೂ ಮಾಡ್ಸಕ್ಕಾಗಿಲ್ಲ. ಧ್ವನಿಗೆ ಕಲ್ಲು ಸಕ್ಕರೆ ಬೆಸ್ಟಾ ಅಥವಾ ಬಿಸಿನೀರ್ ಬೆಸ್ಟಾ? ಬಿಸಿನೀರ್. ನಿಮ್ಮ ಪ್ರಕಾರ ಸ್ಯಾಂಡಲ್ವುಡ್ ನ ಸಾರ್ವಕಾಲಿಕ ಬೆಸ್ಟ್ ವಾಯ್ಸ್ ಓವರ್ ಯಾರದ್ದು? ಮೈಕ್ ಇಲ್ದೆ ಪ್ರದೀಪ್ ಅವರು ಕಲ್ಪಿಸಿಕೊಳ್ಳಲು ಸಾಧ್ಯನಾ? ಸದ್ಯಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಧ್ವನಿಯನ್ನ ಜನ ಕೇಳ್ತಾರ ಅನ್ನೋ ಖುಷಿನ ಅಥವಾ ಹೀರೋ ತರ ತೆರೆ ಮೇಲೆ ಕಾಣಿಸಲ್ಲ ಅನ್ನೋ ನೋವಾ?
ಹಾ, ಹೀರೋ ತರ ತೆರೆ ಮೇಲೆ ಆಕ್ಟ್ ಮಾಡಿದೀನಿ, ಕೆಲಸ ಮಾಡಿದೀನಿ, ಹಾಗಾಗಿ ಅದ್ರ ನೋವಿಲ್ಲ. ಹ್ಮ್ ಅದನ್ನ ಬಿಟ್ಟಿದ್ದೀನಲ್ಲ ಅಂತ ಒಂದು ಮಿಸ್ಸಿಂಗ್ ಅಂತ ಅನ್ಸುತ್ತೆ ಕೆಲವೊಮ್ಮೆ. ಹ್ಮ್ ಬಟ್ ವಾಯ್ಸ್ ಅನ್ನ ಗುರುತಿಸೋದಕ್ಕೆ ತುಂಬಾ ಖುಷಿ ಇದೆ. ಓಕೆ. ನಿಮ್ಮ ಇಡೀ ಲೈಫ್ ಮತ್ತು ವಾಯ್ಸ್ ಓವರ್ ಜರ್ನಿ ಬಂದ್ರೆ ಒಂದು ಪದದಲ್ಲಿ ಹೇಳೋದಾದ್ರೆ? ಧನ್ಯ. ಧನ್ಯ. ಪುನೀತ್, ಥ್ಯಾಂಕ್ ಯು ಸೋ ಮಚ್.